ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು 0 ಇರುವಂತಹ 3 ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 503 - 268. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕಳೆಯೋಣ. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಕೈಲ ತೆಗೆದುಕೊಂಡ ಮೇಲೆ ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 8 ಕಳೆದರೆ 5 ಉಳಿಯುತ್ತೆ. 0ಯಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 7 ಕಳೆದರೆ 3. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. ಉತ್ತರ 235. ನೆಕ್ಸ್ಟ್ 601 - 375. 1ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ 5 ಕಳೆದರೆ 6 ಉಳಿಯುತ್ತೆ. 0ಯಲ್ಲಿ 7 ಹಾಗೂ ಈ ಕೈಲ 1 ಕಳೆಯೋಣ. ಇಲ್ಲೇನು ಮಾಡೋಣ, ನಾವು 0ಯಲ್ಲಿ 7 ಹಾಗೂ ಈ 1 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 3ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2 ಉಳಿಯುತ್ತೆ. 6ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 4 ಕಳೆದರೆ 2. ಉತ್ತರ 226. ನೆಕ್ಸ್ಟ್ 704 - 286. 4ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ 6 ಕಳೆದರೆ 8. 0ಯಲ್ಲಿ 8 ಹಾಗೂ ಈ ಕೈಲ 1 ಕಳೆಯಲಿಕ್ಕೆ ಬರಲ್ಲ, ಅಂದರೆ 0ಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1. 7ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 3 ಕಳೆದರೆ 4. ಉತ್ತರ 418. 802 - 457. 2ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 7 ಕಳೆದರೆ 5. 0ಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 345. ನೆಕ್ಸ್ಟ್ 900 - 368. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 0ಯಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 7 ಕಳೆದರೆ 3. 9ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 4 ಕಳೆದರೆ 5. ಉತ್ತರ 532. 506 - 279. 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. ಈ 16ರಲ್ಲಿ 9 ಕಳೆದರೆ 7. 0ಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆದರೆ 2 ಉಳಿಯುತ್ತೆ. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. ಉತ್ತರ 227. ನೆಕ್ಸ್ಟ್ 703 - 458. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ 8 ಕಳೆದರೆ 5. 0ಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 10 ಆಗುತ್ತೆ. 0 ತೆಗೆದುಕೊಂಡ ಮೇಲೆ 10ರಲ್ಲಿ 6 ಕಳೆದರೆ 4. 7ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 5 ಕಳೆದರೆ 2. ಉತ್ತರ 245. ನೆಕ್ಸ್ಟ್ 804 - 569. 4ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. 14ರಲ್ಲಿ 9 ಕಳೆದರೆ 5. 0ಯಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 0ಯಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 7 ಕಳೆದರೆ 3. 8ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 6 ಕಳೆದರೆ 2. ಉತ್ತರ 235. ನೆಕ್ಸ್ಟ್ 605 - 378. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. 15ರಲ್ಲಿ 8 ಕಳೆದರೆ 7.
ಸೊನ್ನೆಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 6ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 4 ಕಳೆದರೆ 2. ಉತ್ತರ 227. ನೆಕ್ಸ್ಟ್ 901 ಮೈನಸ್ 476. 1ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. 11ರಲ್ಲಿ 6 ಕಳೆದರೆ 5. ಸೊನ್ನೆಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 9ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 5 ಕಳೆದರೆ 4. ಉತ್ತರ 425. 800 ಮೈನಸ್ 295. ಸೊನ್ನೆಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 5 ಕಳೆದರೆ 5. ಸೊನ್ನೆಯಲ್ಲಿ 9 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 10 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 10 ಕಳೆದರೆ 0. 8ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 3 ಕಳೆದರೆ 5. ಉತ್ತರ 505. ನೆಕ್ಸ್ಟ್ 702 ಮೈನಸ್ 386. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. 12ರಲ್ಲಿ 6 ಕಳೆದರೆ 6. ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1. 7ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 4 ಕಳೆದರೆ 3. ಉತ್ತರ 316. ನೆಕ್ಸ್ಟ್ 504 ಮೈನಸ್ 287. 4ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ 7 ಕಳೆದರೆ 7. ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 9 ಕಳೆದರೆ 1. 5ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 3 ಕಳೆದರೆ 2. ಉತ್ತರ 217. ನೆಕ್ಸ್ಟ್ 603 ಮೈನಸ್ 458. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 13ರಲ್ಲಿ 8 ಕಳೆದರೆ 5. ಸೊನ್ನೆಯಲ್ಲಿ 5 ಹಾಗೂ ಈ ಕೈಲ 1 ಕಳೆಯಬೇಕು, ಹಾಗಾಗಿ ಏನು ಮಾಡೋಣ, ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಕೈಲ ತೆಗೆದುಕೊಂಡ ಮೇಲೆ ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 6 ಕಳೆದರೆ 4. 6ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 5 ಕಳೆದರೆ 1. ಉತ್ತರ 145. ನೆಕ್ಸ್ಟ್ 905 ಮೈನಸ್ 678. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. 15ರಲ್ಲಿ 8 ಕಳೆದರೆ 7. ಸೊನ್ನೆಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 9ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 7 ಕಳೆದರೆ 2. ಉತ್ತರ 227. ನೆಕ್ಸ್ಟ್ 700 ಮೈನಸ್ 286. ಸೊನ್ನೆಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4. ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1. 7ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 3 ಕಳೆದರೆ 4. ಉತ್ತರ 414. ನೆಕ್ಸ್ಟ್ 806 ಮೈನಸ್ 479. 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. 16ರಲ್ಲಿ 9 ಕಳೆದರೆ 7. ಸೊನ್ನೆಯಲ್ಲಿ 7 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ ನಾವು 8 ಕಳೆದರೆ 2 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಕಳೆಯಬೇಕು, ಅಂದರೆ 8ರಲ್ಲಿ 5 ಕಳೆದರೆ 3. ಉತ್ತರ 327. 602 ಮೈನಸ್ 387. 2ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 7 ಕಳೆದರೆ 5. ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1. 6ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 4 ಕಳೆದರೆ 2. ಉತ್ತರ 215. ನೆಕ್ಸ್ಟ್ 903 ಮೈನಸ್ 586. 3ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ.
ಇದು 3 ಇದ್ದಿದ್ದು 13 ಆಗುತ್ತೆ. 13ರಲ್ಲಿ 6 ಕಳೆದರೆ 7. ಸೊನ್ನೆಯಲ್ಲಿ 8 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲ 1 ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 9 ಕಳೆದರೆ 1. 9ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 6 ಕಳೆದರೆ 3. ಉತ್ತರ 317. ನೆಕ್ಸ್ಟ್ 200 - 100 12. ಸೊನ್ನೆಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 2 ಕಳೆದರೆ 8. ಸೊನ್ನೆಯಲ್ಲಿ 1 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 2 ಕಳೆದರೆ 8. 2ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ಉತ್ತರ 88. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.